ದಿನನಿತ್ಯ ಬಳಸುವಂತ ಉಪ್ಪಲ್ಲಿ ಮೋಸ ಆಗಿದೆ ನೋಡಿ. ಇದು ಬಂದು ನಕಲಿ ಪ್ಯಾಕೆಟ್, ಇದು ಬಂದು ಅಸ್ಲಿ ಪ್ಯಾಕೆಟ್. ಅಸ್ಲಿ ಪ್ಯಾಕೆಟ್ ಸ್ಮೂತ್ ಆಗಿರುತ್ತೆ, ನಕಲಿ ಪ್ಯಾಕೆಟ್ ರಫ್ ಆಗಿರುತ್ತೆ ಮುಟ್ ನೋಡಕ್ಕೆ. ನೀವು ಮುಟ್ ನೋಡಿದ ತಕ್ಷಣನೇ ಒರಿಜಿನಲ್ ಗೊತ್ತಾಗುತ್ತೆ ಸ್ಮೂತ್ ಆಗಿ. ಆಮೇಲೆ ಪ್ಯಾಕಿಂಗ್ ನೋಡಿ, ಈ ತರ ಮೇಲ್ಗಡೆ ಪ್ಲಾಸ್ಟಿಕ್ ಕಾಣುತ್ತೆ. ಒರಿಜಿನಲ್ ಅಲ್ಲಿ ನಿಮ್ಗೆ ಅಷ್ಟೊಂದು ಪ್ಲಾಸ್ಟಿಕ್ ಮೇಲ್ಗಡೆ ಕಾಣಲ್ಲ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನಿಮ್ಗೆ ಒರಿಜಿನಲ್ ತಗೊಂಡಾಗ ನಿಮ್ಗೆ ಡೀಟೇಲ್ ಆಗಿ ಎಲ್ಲ ಬರ್ದಿರ್ತಾರೆ ಅಲ್ಲಿ ಕ್ಲೀನ್ ಆಗಿ. ಆದ್ರೆ ಯಾವ್ದೇ ತರ ಡೂಪ್ಲಿಕೇಟ್ ಅಲ್ಲಿ ಯಾವ್ದೇ ತರ ಬರ್ದಿರಲ್ಲ. ಮತ್ತೆ ಡೂಪ್ಲಿಕೇಟ್ ಪ್ಯಾಕೆಟ್ ಅಲ್ಲಿ ಕೆಳಗಡೆ ನಿಮ್ಗೆ ಅಕ್ಷರದ ಮೇಲೆ ಇದು ಸೀಲ್ ಮಾಡಿರ್ತಾರೆ. ಇದು ನೋಡಿ ಹೆಂಗೆ ಸೀಲ್ ಆಗಿದೆ ಅಕ್ಷರದ ಮೇಲೆ ಅಂತ ಅಂದ್ರೆ ಡೂಪ್ಲಿಕೇಟ್ ಅಂತ ಇಲ್ಲೇ ಗೊತ್ತಾಗುತ್ತೆ. ಒರಿಜಿನಲ್ ಅಲ್ಲಿ ಆ ತರ ಇರಲ್ಲ, ಕ್ಲೀನ್ ಆಗಿರುತ್ತೆ ನೋಡಿ. ಅಲ್ಲಿ ಯಾವ್ದು ಲೆಟರ್ ಗಳಿರಲ್ಲ. ಇದರಿಂದ ನೀವು ಕಂಡುಹಿಡಿಬಹುದು ಉಪ್ಪು ಒರಿಜಿನಲ್ ಯಾವ್ದು, ಡೂಪ್ಲಿಕೇಟ್ ಯಾವ್ದು ಅಂತ. ಟಾಟಾ ಸಾಲ್ಟ್ ಉಪ್ಪನ್ನು ಡೂಪ್ಲಿಕೇಟ್ ಮಾಡಕ್ಕೆ ಶುರು ಮಾಡಿದ್ದಾರೆ. ಎಷ್ಟೋ ಜನಕ್ಕೆ ಸಿಕ್ಕಿದೆ, ಎಷ್ಟೋ ಜನಕ್ಕೆ ಸಿಕ್ಕಿಲ್ಲ. ಇದನ್ನ ಟ್ಯಾಗ್ ಮಾಡಿ ಟಾಟಾ ಸಾಲ್ಟ್ ಕಂಪನಿಯವ್ರಿಗೂ ಗೊತ್ತಾಗಲಿ ಡೂಪ್ಲಿಕೇಟ್ ನಡೀತಾ ಇದೆ ಅಂತ. ನಿಮ್ಮನೇಲೂ ಟಾಟಾ ಸಾಲ್ಟ್ ಉಪ್ಪೇನಾದ್ರೂ ತಗೊಂಡ್ಬರ್ತಾ ಇದ್ರೆ ಈ ತರ ಚೆಕ್ ಮಾಡ್ಕೊಂಡು ತಗೊಳ್ಳಿ. ಡೂಪ್ಲಿಕೇಟ್ ಯಾವ್ದು ಒರಿಜಿನಲ್ ಯಾವ್ದು ಅಂತ ತಿಳ್ಕೊಂಡ್ರಲ್ಲ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ.